ಜಗತ್ತಿನ ಯಾವುದೇ ವಸ್ತುವಿನಿಂದ ನಾವು ಸಂತೋಷವಾಗಿರುವುದಕ್ಕೆ ಸಾಧ್ಯ ಇಲ್ಲ. ನಿಜದ ಆನಂದ ಬೇಕಾಗಿದ್ದರೆ ಶರಣರ, ದಾಸರ, ಸಂತರ ತತ್ವಜ್ಞಾನವನ್ನು ಒಂದಿಷ್ಟು ನಮ್ಮ ಹೃದಯದೊಳಗೆ ಇಟ್ಕೊಂಡ್ರೆ ಒಂದಿಷ್ಟು ಬೆಳಕಾಗ್ಬೋದೇನೋ, ಒಂದಿಷ್ಟು ಮಾನವೀಯ ಸಮಾಜ ನಿರ್ಮಾಣ ಆಗ್ಬೋದೇನೋ. ಇದನ್ನು ನೀವು ಮಾಡಿ ಎನ್ನುವಂಥ ನೆಲೆಯಲ್ಲಿ ಸಿದ್ದರಾಮೇಶ್ವರರು ಬಸವಣ್ಣನವರನ್ನು ಆ ಕೃತಜ್ಞತೆಯನ್ನು ಈ ವಚನದಲ್ಲಿ ಸ್ಮರಿಸ್ಕೊಳ್ತಾರೆ. ಅವರೇ ಒಂದು ಕಡೆ ಹೇಳ್ತಾರೆ, ಗುರುವಿಂಗಾದಡೂ ಬಸವಣ್ಣನೇ ಮೊದಲು, ಲಿಂಗಕ್ಕಾದಡೂ ಬಸವಣ್ಣನೇ ಮೊದಲು, ಜಂಗಮಕ್ಕಾದಡೂ ಬಸವಣ್ಣನೇ ಮೊದಲು. ಏನು ಭಾವ! ಬಸವಣ್ಣನವರು ಅವರ ಚಿಂತನೆಗಳನ್ನು ನಾವು ನೋಡ್ತಾ ಇದ್ದರೆ ಬಸವಣ್ಣನವರು ಪ್ರತಿ ಕ್ಷಣ ನಮಗೆ ಹೊಸದಾಗ್ತದೆ. ನಿಚ್ಚಂ ಹೊಸದು, ಪ್ರತಿ ಕ್ಷಣನೂ ಕೂಡ ಹೊಸದಾಗ್ತದೆ. ಬಸವಣ್ಣನವರ ಆ ಮಾನವೀಯ ಅಂತಃಕರಣ, ಬಸವಣ್ಣನವರ ಆ ದಯೆ ಎಂಥ ಮೌಲಿಕ ಚಿಂತನೆಗಳನ್ನು ನಮ್ಮ ಹೃದಯದಲ್ಲಿ ಹರಡಿಸ್ತು. ಒಂದು ಘಟನೆ, ಸಂಬೋಳಿ ನಾಗಿದೇವರು ಬಹುಶಃ ದಲಿತ ಶರಣರು. ಆ ಕಾಲಘಟ್ಟದಲ್ಲಿ ಅಸ್ಪೃಶ್ಯರಾದಂಥವರು ದಲಿತರು ಉಳ್ಳವರ ಓಣಿಗೆ ಹೋಗಬೇಕಾದಾಗ ಕುಡುಕಿಯನ್ನು ಕಟ್ಕೋಬೇಕಾಗಿತ್ತು, ಪೊರಕೆಯನ್ನು ಕಟ್ಕೋಬೇಕಾಗಿತ್ತು. ಆ ಕಾಲದ ಒಂದು ಪದ್ಧತಿ ಅಂದ್ಕೊಳ್ಳೋಣ. ಕಾಯಕ ತಪ್ಪೋಗುತ್ತೆ ಅಂಥೇಳಿ ಸಂಬೋಳಿ ನಾಗಿದೇವರು ಉಳ್ಳವರ ಬೀದಿಗೆ ಹೋದಾಗ ಉಳ್ಳವರು ಹೊಡಿತಾರೆ, ಕಲ್ಲಲ್ಲಿ ಹೊಡಿತಾರೆ, ಕೋಲಿನಲ್ಲಿ ಹೊಡಿತಾರೆ, ಕೈಯಲ್ಲಂತೂ ಹೊಡೆಯೋಲ್ಲ, ಮೈಲಿಗೆ ಆಗ್ತದೆ ಅಂಥೇಳಿ. ಕಣ್ಣುಗಳು ಹಾನಿಯಾಗ್ತವೆ. ಕಣ್ಣು ದೃಷ್ಟಿಯನ್ನು ನಾಗಿದೇವರು ಕಳ್ಕೊಳ್ತಾರೆ. ತೂರಾಡ್ತಾ ಹೋಗುವಾಗ ಅಪ್ಪ ಬಸವಣ್ಣನವರು ಆ ದಾರಿಯಲ್ಲಿ, ಆ ಮಾರ್ಗದಲ್ಲಿ ಬರ್ತಾ ಸಂಬೋಳಿ ನಾಗಿದೇವರನ್ನು ತಬ್ಕೊಬಿಡ್ತಾರೆ. ಸಂಬೋಳಿ ನಾಗಿದೇವರು ಹೇಳುವ ಮಾತು ಮಾರ್ಮಿಕ ಮಾತು. ಅವರು ಹೇಳ್ತಾರೆ, ನೀವು ಬಸವಣ್ಣನವರು ಹೌದಲ್ಲವೇ? ಏನು ಮಾತು ಅದು! ಕಣ್ಣು ಕಾಣಿಸ್ತಾ ಇಲ್ಲ. ನಾಗಿದೇವರು ಏನು ಹೇಳ್ತಾರೆ, ನೀವು ಬಸವಣ್ಣನವರು ಹೌದಲ್ಲವೇ? ತಂದೆ ಹೇಳ್ತಾರೆ, ಅಪ್ಪ ನಿನಗೆ ಕಣ್ಣು ಕಾಣಿಸ್ತಾ ಇಲ್ಲ, ದೃಷ್ಟಿ ಮಂದವಾಗಿದೆ. ನಾನೇ ಹೇಗೆ ಬಸವಣ್ಣ ಅಂತ ನಿನಗೆ ಹೇಗಪ್ಪ ಗೊತ್ತಾಯಿತು ಅಂದಾಗ ಸಂಬೋಳಿ ನಾಗಿದೇವರು ಹೇಳ್ತಾರೆ, ಕಲ್ಯಾಣದ ಅಂಗಳದಲ್ಲಿ ನಮ್ಮಂಥವರು ಬಿದ್ದಾಗ ಎತ್ತುವವರು ನೀನೊಬ್ಬನರದೆ ಇನ್ನೊಬ್ಬರುಂಟೆ. ಏನು ಅಭಾವ! ಕಲ್ಯಾಣದ ಅಂಗಳದಲ್ಲಿ ನಮ್ಮಂಥ ಅಮಾಯಕರು ಬಿದ್ದಾಗ ಎತ್ತುವವರು ನೀನೊಬ್ಬನರದೆ ಇನ್ನೊಬ್ಬರುಂಟೆ. ಬಸವಣ್ಣನವರು ಅವರನ್ನು ಸುಧಾರಿಸಿಕೊಂಡು ಸಂಬೋಳಿ ನಾಗಿದೇವರ ಮನೆಗೆ ಕರ್ಕೊಂಡೋಗಲ್ಲ, ಅವರ ಅರಿವಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ನೀವು ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಅರಿವಿನ ಮನೆಯನ್ನು ದರ್ಶನವನ್ನು ನೀವು ಮಾಡಬೇಕು. ಬಹುಶಃ ನಿಜದ ನೆಲೆ ಕಲ್ಯಾಣವೇ. ನಾನು ಈಗಲೂ ಕೂಡ ಎದೆ ತಟ್ಟಿ ಹೇಳ್ತೇನೆ, ಜಗತ್ತಿನ ಚಿಂತನೆಗಳು, ದಾರ್ಶನಿಕ ನಿಲುವುಗಳು, ದಾರ್ಶನಿಕ ಮೌಲ್ಯಗಳು ಒಂದು ಕ್ರಿಯಾರೂಪ ತಳೆದಂಥ ಒಂದು ನೆಲೆ ಇದ್ದರೆ ಅದು ಬೀದರಿನ ಬಸವ ಕಲ್ಯಾಣ. ಬೀದರಿನ ಬಸವ ಕಲ್ಯಾಣ. ಅವರನ್ನು ಸುಧಾರಿಸಿಕೊಂಡು ಅರಿವಿನ ಮನೆಗೆ ಕರ್ಕೊಂಡೋಗಿ ತಾಯಿ ನೀಲಾಂಬಿಕೆಯನ್ನು ಕುರಿತು ಹೇಳ್ತಾರೆ, ನೀಲ ಯಾರನ್ನ ಕರ್ಕೊಂಡ್ಬಂದಿದ್ದೀನಿ ನೋಡಮ್ಮ ಅಂದಾಗ ಆ ಮಹಾನ್ ತಾಯಿ, ಈ ದಲಿತನನ್ನು ಯಾಕೆ ಕರ್ಕೊಂಬಂದ್ರಿ ಅನ್ನಿಲ್ಲ, ಈ ಅಸ್ಪೃಶ್ಯನನ್ನು ಯಾಕೆ ಕರ್ತಂದ್ರಿ ಇರಲಿಲ್ಲ, ಈ ಕೂಡಲ ಸಂಗಮ ದೇವರು ನಿಮಗೆಲ್ಲಿ ಸಿಕ್ಕರು, ನಿಮಗೆಲ್ಲಿ. ಆ ನೋಡುವ ಕಣ್ಣುಗಳಿದೆಯಲ್ಲ, ದಾರ್ಶನಿಕ ಜ್ಯೋತಿಗಳಿಗೆ ಅಮಾಯಕರು ನೊಂದಂಥವರು ಎತ್ತರದ ನಿಲುವಿನಲ್ಲಿ ಕಾಣೋದಿದೆಯಲ್ಲ, ಇದು ಬಸವ ತತ್ವ, ಇದು ಬಸವ ತತ್ವ. ಇಂಥ ಮೌಲಿಕ ಚಿಂತನೆಗಳನ್ನು ಗರ್ಭೀಕರಿಸ್ಕೊಂಡಿದೆ. ನಾನು ಸಿ ಪಿ ಬ್ರೌನ್ ಅವರ ಕೃತಿಯನ್ನು ಓದುವಾಗ ಆತ ತುಂಬ ದೊಡ್ಡ ಚಿಂತಕ. ಆತ ಒಂದು ಮಾತನ್ನು ಹೇಳ್ತಾನೆ, ನಾನು ಈ ಜಗತ್ತಿನ ಎಲ್ಲ ದಾರ್ಶನಿಕರನ್ನು, ಅವರ ಲೋಕೋತ್ತರ ಆಶಯಗಳನ್ನು ನಾನು ಓದಿದ್ದೇನೆ, ಅರಿತುಕೊಂಡಿದ್ದಾನೆ. ಆದರೆ ಯಾರೊಬ್ಬರೂ ಕೂಡ ಈ ಭಾರತದ, ಈ ಕರ್ನಾಟಕದ ಶಿವಶರಣರಂತೆ ತಮ್ಮ ಜ್ಞಾನವನ್ನು
ದಯೆಯ ಮುಖಾಂತರ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಂಥವ್ರನ್ನ ನಾನು ನೋಡಲಿಲ್ಲ. ಇದು ಬಸವಣ್ಣನವರ ಮುಂದಾಳತ್ವದಲ್ಲಿ ಆಯಿತು. ಆದ್ದರಿಂದ ಕರ್ನಾಟಕದ ಶಿವಶರಣರನ್ನು ಒಂದು ಸುದೈವಿ ಕುಟುಂಬ ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೇನೆ ಎನ್ನುವಂಥ ಮಾತನ್ನು C.P. ಬ್ರೌನ್ ಹೇಳ್ತಾನೆ. ಅಂದರೆ ಎಷ್ಟು ಅಭಿಮಾನ, ಇದನ್ನು ನಾವು ರೂಢಿಸ್ಕೋಬೇಕಾಗಿದೆ.